ಹಾಯ್ ಹಲೋ ನಮಸ್ಕಾರ, ಕನ್ನಡ ಟೆಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಾನಿವತ್ತು ಒಂದು ಮೈಕ್ರೋಫೋನ್ ರಿವ್ಯೂ ಮಾಡ್ತಾ ಇದ್ದೀನಿ. ನಾನು ಫ್ಲಿಪ್ಕಾರ್ಟ್ ಇಂದ ಈ ಮೈಕ್ರೋಫೋನ್ ಪರ್ಚೇಸ್ ಮಾಡಿದ್ದು. ಪ್ರಾಡಕ್ಟ್ ಬಂದು Fifine T669, Fifine 55 ಏನಾದ್ರು ಅನ್ಬೋದು. ನೋಡೋಣ, ಇದನ್ನ ಅನ್ಬಾಕ್ಸ್ ಮಾಡ್ತೀನಿ, ಇದರ ಬಗ್ಗೆ ರಿವ್ಯೂ ಕೊಡ್ತೀನಿ, ಇದರ ಫ್ಯೂಚರ್ ನ ತಿಳಿಸ್ಕೊಡ್ತೀನಿ, ಅಮೌಂಟ್ ಏನಿದೆ, ಪ್ರೈಸ್ ಏನಿತ್ತು, ನಾನು ಎಷ್ಟು ಪರ್ಚೇಸ್ ಮಾಡಿದೆ ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಇರಿ. ಸೊ ನೋಡಿದ್ರೆ ಅನ್ಬಾಕ್ಸಿಂಗ್ ಈ ವಿಡಿಯೋದಲ್ಲಿ ನಮಗೆ ಬಂದು ಒಂದು ಟ್ರೈಪಾಡ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಒಂದು USB ಕೇಬಲ್ ಕೊಟ್ಟಿದ್ದಾರೆ. ಸೊ ಇದು ಒಂದು ವಿಂಡ್ ಸ್ಕ್ರೀನ್ ಕ್ಯಾಪ್ ಅಂತ ಅಂತಾರೆ. ಅಂದ್ರೆ ಜಾಸ್ತಿ ಹವಾನ ಅಂದ್ರೆ ಗಾಳಿನ ಸ್ವಲ್ಪ ಕಡಿಮೆ ಅಬ್ಸರ್ವ್ ಮಾಡುತ್ತೆ ಇದು. ಅದಾದ್ಮೇಲೆ ಇದು ಶಾಕ್ ಮೌಂಟು. ಸೊ ಮೈಕ್ ನ ಕನೆಕ್ಟ್ ಮಾಡಿ ಫಿಟ್ ಮಾಡಿದಾಗ ಇದನ್ನು ಗೊತ್ತಾಗುತ್ತೆ. ಫಿಲ್ಟರ್, ಇದು ಒಂದು ಪಾಪ್ ಫಿಲ್ಟರ್. ಅಂದ್ರೆ ಇದನ್ನ ಫಾ ಈ ತರ ಸೌಂಡ್ ಬರುತ್ತಲ್ಲ, ಈ ತರದೆಲ್ಲ ಸೌಂಡ್ ನ ಫಿಲ್ಟರ್ ಮಾಡಿ ನಿಮಗೆ ಹೈ ಕ್ವಾಲಿಟಿ ಆಡಿಯೋನ ಕೊಡುತ್ತೆ. ಅದಾದ್ಮೇಲೆ ಸ್ಟ್ಯಾಂಡ್ ಒಂದು ಡೆಸ್ಕ್ಟಾಪ್ ಬೂಮ್ ಆರ್ಮ್ ಅಂತ ಹೇಳ್ತಾರೆ. ಸೊ ಇದನ್ನ ನಾವು ಡೆಸ್ಕ್ಟಾಪ್ ಗೆ ಫಿಟ್ ಮಾಡಿ ಮೈಕ್ ನ ಇದನ್ನ ಕನೆಕ್ಟ್ ಮಾಡ್ಕೋಬಹುದು. ಅಂಡ್ ಫೈನಲಿ Fifine T669 ಮೈಕ್. ಬಿಲ್ಡ್ ಕ್ವಾಲಿಟಿ ಮಾತ್ರ ಭಯಂಕರವಾಗಿದೆ. ಎಲ್ಲ ಇದು ಯಾವ್ದು ಪ್ಲಾಸ್ಟಿಕ್ ಯೂಸೇ ಮಾಡಿಲ್ಲ ಇದರಲ್ಲಿ. ಸೊ ಕೈಯಲ್ಲಿ ಹಿಡ್ಕೊಂಡ್ರೆ ಒಂಥರ ವೈಟ್ ಇದೆ. ಇದನ್ನ ನೋಡಿ ನಿಮ್ಗೆ ಅನ್ಸುತ್ತೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮೈಕ್ ಅಂತ ಹೇಳಿ. ಸೊ ಇಲ್ಲಿ ನಿಮಗೆ ವ್ಯಾಲ್ಯೂ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾನೆ. 100% ವರ್ಗು ನಿಮ್ಗೆ ವ್ಯಾಲ್ಯೂನ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇದರಲ್ಲಿ ಬಂದು ಕೇಬಲ್ ಕೊಟ್ಟಿದ್ದಾನೆ. ಡೈರೆಕ್ಟ್ ಕೇಬಲ್ ಮುಖಾಂತರ ನೀವು ಕನೆಕ್ಟ್ ಮಾಡ್ಕೊಂಡು ಇದ್ರ ಮುಖಾಂತರ ಡೈರೆಕ್ಟ್ ನೀವು ಲ್ಯಾಪ್ಟಾಪ್ ಗೆ ಕನೆಕ್ಟ್ ಮಾಡ್ಕೋಬಹುದು. ಸೊ ನಿಮ್ಗೆ ಏನಾದ್ರು ಮೊಬೈಲ್ ಗೆ ಕನೆಕ್ಟ್ ಮಾಡ್ಕೋಬೇಕಂದ್ರೆ ಒಂದು TTC ಕೇಬಲ್ ಅಂತ ಬರುತ್ತೆ. ಸೊ ಅದು ಕಂಪಲ್ಸರಿ ಬೇಕಾಗುತ್ತೆ ನಿಮಗೆ. ಸೊ ಇದನ್ನ ಸೆಟಪ್ ಮಾಡೋಣ. ಕನೆಕ್ಟ್ ಮಾಡ್ಕೊಂಡು ಇವಾಗ ನಮ್ಮ ಮೈಕ್ ರೆಡಿ ಆಗಿದೆ. ಇದನ್ನ ಮಲ್ಟಿಪರ್ಪಸ್ ಆಗಿ ನೀವು ಯೂಸ್ ಮಾಡಬಹುದು. ಒಂದು ಯೂಟ್ಯೂಬ್ಗೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು, ಇನ್ನೊಂದು ಪಾಡ್ಕಾಸ್ಟ್ಗೆ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ವಾಯ್ಸ್ ಓವರ್ ಇತ್ತಪ್ಪ ಅಂದ್ರೆ, ಇಲ್ಲ ಸಾಂಗ್ಗಳಿಗೆ ಏನಾದ್ರು ಇತ್ತಂತಂದ್ರೆ ಈ ತರ ಮಲ್ಟಿಪರ್ಪಸ್ಗೆ ನೀವು ಯೂಸ್ ಮಾಡ್ಕೋಬಹುದು. ಇಷ್ಟು ಕಡಿಮೆ ಬೆಲೆಗೆ ಈ ತರ ಸ್ಟ್ಯಾಂಡರ್ಡ್ ಮೈಕ್ ತುಂಬಾ ಕಡಿಮೆ ರೇರ್ ಆಗಿರೋದು. ಬಟ್ ಇದು ಸಖತ್ತಾಗಿದೆ, ನೀವು ಆರಾಮಾಗಿ ತಗೋಬಹುದು. ಬೇರೆ ಬೇರೆ ವಿಡಿಯೋಗಳನ್ನು ನೋಡಿದ್ದೆ, ಇದರ ರಿವ್ಯೂಗಳು ನೋಡಿದ್ದೆ, ತುಂಬಾ ಚೆನ್ನಾಗಿ ಕೊಟ್ಟಿದ್ರು ರಿವ್ಯೂಸ್ ನ. ಹಂಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ನಾನು ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಿದ್ದೆ. ನನಗೆ ಹಂಗಾಗಿ ಆಫರ್ ಕೂಡ ಇದ್ದಿದ್ರಿಂದ 2800 ನನಗೆ ಬಿತ್ತು ಇದು. ಈಗ ನಾನು ಪ್ರೈಸ್ ಚೆಕ್ ಮಾಡಿದ್ರೆ 3300 ಏನೋ ಸಮಥಿಂಗ್ ಇದೆ. ಹತ್ರ ನನಗೆ 500 ರೂಪೀಸ್ ಕಡಿಮೆ ಬಿತ್ತು. ಈ ತರ ಕ್ವಾಲಿಟಿ ಮೈಕು ಇಷ್ಟು ಕಡಿಮೆ ಬೆಲೆಯಲ್ಲಿ ಸಿಕ್ಕಿದೆ. ಅಫ್ಕೋರ್ಸ್ ಇದು ಮೇಡ್ ಇನ್ ಚೈನಾನೇ, ಬಟ್ ಅದ್ರ ಮಾತ್ರ ಬಿಲ್ಡ್ ಕ್ವಾಲಿಟಿ ಮತ್ತು ಸೌಂಡ್ ಕ್ವಾಲಿಟಿ ಮಾತ್ರ ಭಯಂಕರವಾಗಿದೆ. ಸೌಂಡ್ ಕ್ವಾಲಿಟಿನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೆಂಗಿದೆ, ಯಾವ ತರ ಬರುತ್ತೆ. ಹಂಗೆ ನಾನು ನಂದು ಲೆವೆಲಿಯರ್ ಮೈಕ್ ಕೂಡ ಕಂಪೇರ್ ಮಾಡ್ತೀನಿ. ಸೊ ಯಾವ ತರ ಸೌಂಡ್ ಬರುತ್ತೆ, ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಏನು, ಎಷ್ಟು ಸೌಂಡ್ ನಾಯ್ಸ್ ರಿಡ್ಯೂಸ್ ಮಾಡುತ್ತೆ, ವಿತ್ ಫಿಲ್ಟರು ವಿತೌಟ್ ಫಿಲ್ಟರು, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ಟೈಮ್. ಹ್ಯಾವ್ ಎ ನೈಸ್ ಡೇ.